ಓವರಾಲ್ ಸಿನಿಮಾದಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಜನರಿಗೆ ಎಷ್ಟು ರೀಚ್ ಆಗುತ್ತೆ ಇದು, ಎಷ್ಟು ಹಾರ್ಟ್ ಟಚ್ ಆಗುತ್ತೆ. ಯಾಕಂದರೆ ಲವ್ ಸ್ಟೋರಿ ನಮ್ಮಲ್ಲಿ ದಿನ ಬೆಳಗಾದ್ರೆ ಒಬ್ರೊಬ್ರು ಲವರ್ ಬಾಯ್ಗಳು, ಒಂದೊಂದು ಏರಿಯಾದಲ್ಲಿ ಲವರ್ ಬಾಯ್ಗಳು. ಇಲ್ಲ, ನಮ್ಮ ಸ್ಟೋರಿ ಫಸ್ಟ್ ಆಫ್ ಆಲ್ ಲವ್ ಸ್ಟೋರಿ. ಸೊ ನೀವು ಹೇಳ್ದಂಗೆ ಅದು ಕನೆಕ್ಟ್ ಆಗೇ ಆಗುತ್ತೆ. ಅದ್ರ ಮೇಲೆ ನಮ್ಮ ಮಣ್ಣಿನ ಕತೆ. ಯಾಕಂದರೆ ನಮ್ಮ ಒಂದು ಪ್ರಾಂತ್ಯದಲ್ಲಿ ನಡೆದಿರೋ ಕತೆ ಒಂದು ನಿಜವಾಗ್ಲೂ ನಡೆದಿರೋ ಘಟನೆನ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ 100% ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ಪ್ರಿಯಾಂಕಾ ಅವ್ರ ಜೊತೆ ಇವತ್ತು ಮಾತಾಡುವಾಗ ನನಗೊಂದು ರಿಯಲೈಸ್ ಆಗಿದೆ ಏನಂದರೆ, ಇವತ್ತಿಂದು ಇವ್ರ ಜನ್ರೇಷನ್ ಜೆನ್ಸಿ ಏನಿದೆ, ಜೆನ್ಸಿ ಜನ್ರೇಷನ್ ಅಲ್ಲ ಇವರು, ಅವ್ರಿಗೆ ಒಂದು ಇದೇ ಥರ ಮಾತುಕತೆಯಲ್ಲಿ ಇವ್ರು ಹೇಳಿದ್ರು, ನನಗೆ ಲವ್ ಅನ್ನೋದು ಏನಂತಾನೆ ಗೊತ್ತಿಲ್ಲ, ಈ ಸಿನಿಮಾದಲ್ಲೇ ಕಲಿತೆ ನಾನು ಲವ್ ಅನ್ನೋದು ಅಂತ ಹೇಳಿದ್ರು ಒಂದು ಮಾತು. ಸೊ ಅದ್ರಲ್ಲಿ ನನಗೆ ಇನ್ನೊಂದೇನು ಗೊತ್ತಾಯಿತು ಅಂದರೆ, ಮೇ ಬಿ ಇವತ್ತಿನ ಜನ್ರೇಷನ್ಗೂ ಬಿಕಾಸ್ ನಮ್ದು ಈ ಥರ ಒಂದು ಕತೆ ಇರೋದ್ರಿಂದ ಲವ್ ಅನ್ನೋದೇನಂತನೂ ಗೊತ್ತಾಗುತ್ತೆ ಅಂತ. ಬಿಕಾಸ್ ಇವ್ರು ಹೇಳ್ತಾ ಇದ್ರು ದಟ್ ಇವತ್ತಿನ ಜನ್ರೇಷನ್ ಎಷ್ಟು ಫಾಸ್ಟ್ ಇದೆ ಅಂದರೆ, ಇವತ್ತು ಹಿಂಗೆ ನಾಳೆ ಹಾಗೆ ಇರ್ತಾರಂತೆ, ಅವ್ರಿಗೆ ಈ ಥರ ಒಂದು ಲವ್ ಅನ್ನೋದು ಗೊತ್ತಿಲ್ಲ ಅಂತೆ. ಫ್ರೆಂಡ್ಶಿಪ್ ಹೌದು. ಅಲ್ಲ, ನೀವು ಇಷ್ಟು ಕ್ಯೂಟ್ ಆಗಿದ್ದೀರಲ್ಲ, ನಿಮ್ಗೆ ಯಾರು ಫಾಲೋ ಮಾಡೋದು, ಲವ್ ಲೆಟ್ರ್ ಕೊಡೋದು, ಕಾಳು ಹಾಕೋದು, ಈ ಥರದ್ದು ಯಾವುದು ನಡೆದೇ ಇಲ್ವಾ? ನೋಡಿ, ಈ ಜನ್ರೇಷನ್ಗೆ ಅದೆಲ್ಲ ಗೊತ್ತೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇವ್ರು ಹಂಗೆ ಹೇಳಿದ್ವಾಗ ನಂಗೆ ಇನ್ನೊಂದೇನು ಅನಿಸ್ತು ಅಂದರೆ, ಮೇ ಬಿ ಇವ್ರು ಹೆಂಗೆ ಇದರಿಂದ ಲವ್ ಬಗ್ಗೆ ಕಲ್ತ್ಕೊಂಡ್ರು ಅದೇ ರೀತಿ ಇವತ್ತಿನ ಜನ್ರೇಷನ್ಗೂ ಕನೆಕ್ಟ್ ಆಗುತ್ತೆ ಅಂತ. ಹೌದು, ಆಬ್ವಿಯಸ್ಲಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ ಕತೆಗಳಿಗೆ ಆ ಸಾಂಗ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೇನ್ಲಿ ಸಿಂಗರ್ಸ್ಗಳ ಬಗ್ಗೆ ಮಾತಾಡಬೇಕು, ಸಖತ್ತಾಗಿ ಹಾಡಿದ್ದಾರೆ. ಅದರಲ್ಲೂ ಮಂಗ್ಲಿ ಅವರು, ಅವ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ. ಮೈ ಫೇವರೇಟ್ ಸಾಂಗ್ ಅದು. ಮಂಗ್ಲಿ ಮ್ಯಾಮ್ ಯಾವ ಸಾಂಗ್ ಹಾಡಿದ್ರು ಅದೊಂಥರ ಅವರಾಗಿರ್ಲಿ, ಮತ್ತೆ ಯಾವಾಗ ಸಿಡ್ ಶ್ರೀರಾಮ್ ಅವ್ರು ಹಾಡಿದ್ದಾರೆ, ಅವರು ಅಫ್ಕೋರ್ಸ್ ಅವ್ರ ವಾಯ್ಸ್ ಬಗ್ಗೆ ಹೇಳಬೇಕಾಗೇ ಇಲ್ಲ, ಅಷ್ಟು ಅಮೇಝಿಂಗ್ ಆಗಿ ಹಾಡ್ತಾರೆ ಅವರು. ಆ್ಯಂಡ್ ಈ ಆನುಮಲೆ ಜನುಮಲೆ ಹಾಡಿರೋದು ಮಹಾಲಿಂಗಂ ಅಂತ. ಏನದಕ್ಕೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಳಿದ್ವಾಗ ಬರೀ ಟ್ರ್ಯಾಕ್ ಸಾಂಗ್ ಕೇಳಿದ್ದೆ. ಸೊ ಅದು ಅಫ್ಕೋರ್ಸ್ ಸಾಂಗಲ್ಲೇ ಆ ಎನರ್ಜಿ ಇದೆ, ಪವರ್ ಇದೆ, ರೀಚ್ ಆಗಿತ್ತು. ಬಟ್ ಈ ಮಹಾಲಿಂಗಂ ಅವ್ರು ಯಾವಾಗ ಅವ್ರ ವಾಯ್ಸ್ ಆ್ಯಡ್ ಮಾಡಿದ್ರು, ಆ ಸಾಂಗೇ ಎಲ್ಲೋ ಬೇರೆ ಕಡೆ ಹೋಯಿತು, ಒಂದು ಬೇರೆ ಲೆವೆಲ್. ನೀವು ಇದಕ್ಕಿಂತ ಮುಂಚೆ ಮಾದಪ್ಪನ ಬೆಟ್ಟಕ್ಕೆ ಯಾವಾಗಾದ್ರೂ ಹೋಗಿದ್ರ ಫ್ರಮ್ ದ ಚೈಲ್ಡ್ಹುಡ್ ಡೇಸಲ್ಲಿ? ಎಸ್, ತಿಂಗಳಿಗೆ ಒಂದ್ಸಲಿ. ಇವ್ರಿಗೆ ಮೈಸೂರು ಹತ್ರ ಅಲ್ವಾ, ಸೊ ಅದಕ್ಕೆ. ಸೊ ಇವ್ರು ತಿಂಗಳ ಒಂದ್ಸಲಿ ಹೋಗ್ತಿದ್ರು, ಬಟ್ ನಾನು ತಿಂಗಳ ಒಂದ್ಸಲಿ ಅಲ್ಲ, ಬಟ್ ಹೋಗಿದ್ದೀನಿ. ಮುಂಚೆನೂ ಹೋಗಿದ್ದೀನಿ ತುಂಬ ಸಲ. ಮುಂಚೆನೂ ತುಂಬ ಸಲ ಹೋಗಿದ್ರಾ? ನಮಗೆಲ್ಲ ಅಂದರೆ ಹತ್ರ ಅಲ್ವ ಬೆಂಗಳೂರಿಂದ, ಎಷ್ಟು 4 hours ಅಷ್ಟೇ, 4.5 hours ಅಷ್ಟೇ. ಸೊ ಹೋಗ್ತೀವಿ. ಬಟ್ ಈ ರೀತಿಯಾಗಿ ಒಂದು ಪ್ರೇಮ ಕಥೆ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳಿದಾಗ ಯಾವಾಗಾದ್ರೂ ಸರ್ಚ್ ಮಾಡಿದ್ರ ಗೂಗಲಲ್ಲಿ, ಯಾವುದು ಅಂದರೆ ಏಳುಮಲೆ ಪ್ರೇಮ ಕಥೆ 2024 ಹೆಂಗಿತ್ತು, ಏನು, ಯಾರದು, ಅಂದರೆ ಇದು ರಿಯಲ್ ಸ್ಟೋರಿ, ಇದು ರಿಯಲ್ ಬೆಸ್ಟ್ ಸ್ಟೋರಿ ಆಗಿದೆ. ನಾವು ಏನು ಗೊತ್ತಾ, ಇದನ್ನ ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡಿದ್ದೀವಿ. ನಾನು ಏನದು ಘಟನೆ ಹೇಳಿದೆ ಅದನ್ನ ಇಟ್ಕೊಂಡಿದ್ದೀವಿ. ಅದು ಬಿಟ್ಟರೆ ಈವನ್ ಲವ್ ಸ್ಟೋರೀಸು ಆ ಟೈಮಲ್ಲಿ ನೀವು ಪೇಪರ್ ಕ್ಲಿಪ್ಪಿಂಗ್ಸ್ ಇವರೆಲ್ಲ ರಿಸರ್ಚ್ ಮಾಡಿದ್ವಾಗ 3-4 ಲವ್ ಸ್ಟೋರಿಗಳು ಇದೆ. ಬಟ್ ನಾವು ಅದನ್ನು ಸುಮ್ಮನೆ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಫಿಕ್ಷನಲ್ ಲವ್ ಸ್ಟೋರಿ ಮಾಡ್ಕೊಂಡಿರೋದು. ಸೊ ನಮ್ಮ ಕತೆ ಏನಿದೆ ನಾವು ತೋರಿಸಿರೋದು, ಅದು ಆ ಪಾರ್ಟ್ ಫಿಕ್ಷನಲ್ ಬರುತ್ತೆ, ಆ ಘಟನೆ ಏನಿದೆ ಅದು ರಿಯಲ್ ಬರುತ್ತೆ. ಸೊ ಆ ರೀತಿ ಹೋಗುತ್ತೆ ನಮ್ದು. ಓಕೆ, ಎಲ್ಲ ಮಿಕ್ಸ್ಡ್ ಇದ್ದು ಆ್ಯಂಡ್ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.